ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಜೀವನದಲ್ಲಿ ಏನಾದರೂ ನೋಡಿ ಕಲ್ತಿದ್ರೆ ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಒಬ್ಬ ಮಹಾನುಭಾವನಿಲ್ಲ. ನಿಮ್ಮ ಕಣ್ಣಿಗೆ ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಒಬ್ಬ ವ್ಯಕ್ತಿ, ಒಬ್ಬ ನಟನ ಕಾಣ್ಬೋದು. ನನ್ನ ದೃಷ್ಟಿಯಲ್ಲಿ ಮಹಾಕಾವ್ಯಗಳನ್ನು ಬರೆದ ಮಹಾಗುರು ಅಂತ ಹೇಳ್ತೀನಿ. ಒಂದೇ ಒಂದು ಅಭಿಪ್ರಾಯಗಳು ಅವ್ರದನ್ನು ಹೇಳ್ಬಿಡ್ತೀನಿ. ಅವರಿಗೆ ಮಂಡ್ಯ ಆಪರೇಷನ್ ಆಗಿತ್ತು. ನಾನು ರಾಕ್ಲಿ ವೆಂಕಟೇಶ್ ನೋಡೋಕೆ ಹೋದಂಥ ಸಂದರ್ಭದಲ್ಲಿ ಆ ಪುಣ್ಯಾತ್ಮ ಕಷ್ಟಪಟ್ಟು ಎದ್ದಿಂತುಗಳಿಗೆ ಪ್ರಯತ್ನ ಪಡ್ತಾಯಿದ್ರು. ನಾವು ಅಲ್ಲೇ ಕಾಲಿಗೆ ನಮಸ್ಕಾರ ಮಾಡಿ ಹೇಳ್ಬೇಡಿ ಕೂತ್ಕೊಳ್ಳಿ ಅಂದ್ರೂ ಆಗಲ್ಲ ಅಂದರೆ ಯಾವುದು ಆಗಲ್ಲ ಕಂದ, ಆಗುತ್ತೆ ಅಂದರೆ ಎಲ್ಲ ಆಗುತ್ತೆ ಅಂತ ಹಂಗೆ ನಿಂತ್ಕೊಂಡ್ರು. ಅದು ಒಬ್ಬ ರಾಜ್ಕುಮಾರ್. ಆಮೇಲೆ ರಾಜ್ಕುಮಾರ್ಗೆ ಅಹಂಕಾರ ಲೇಷ ಮಾತ್ರನೂ ಇರಲಿಲ್ಲ. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ನಮ್ಮ 50 ವರ್ಷದ ಚಿತ್ರಜೀವನದಲ್ಲಿ ನಾವು ನೋಡಿದ್ದೇನು ಅಂದರೆ, ಒಂದು ಸಾರಿ ನೇಮು ಫ್ರೇಮು 4 ಕಾಸು ಬಂದ್ಬಿಡ್ತು ಅಂದರೆ ಅವ್ರ ಕ್ಯಾಮ್ರಾ ಏನಾದ್ರು ಹಿಂಗೆ ಒಂದ್ಸತಿ ಪ್ಯಾನ್ ಆಗುತ್ತೆ ಅಂದರೆ ಹಿಂಗೆ ಒಂದ್ಸತಿ ಹಿಂಗೆ ಅಂತಾರೆ, ಹಿಂಗೊಂದ್ಸತಿ ಪೋಸ್ ಕೊಡ್ತಾರೆ. ಒಬ್ಬ ರಾಜ್ಕುಮಾರ್ ಯಾವುದೇ ಸಂದರ್ಶನದಲ್ಲಿ ಕಾಲ ಮೇಲೆ ಕಾಲು ಹಾಕೊಂಡು ಕೂತೇ ಇಲ್ಲ ಕಣ್ರಿ, ನನ್ನ ಮಕ್ಕಳಾಣೆ ಕೂತಿಲ್ಲ. ಅವನೊಬ್ಬ ಮಹಾನುಭಾವ ನನ್ನ ದೃಷ್ಟಿದೆ. ಅಷ್ಟೇ ಇಲ್ಲ, ಇನ್ನೊಂದೇನಾಯಿತು ಅಂತಂದರೆ ಸಮಯಕ್ಕೆ ಸರಿಯಾಗಿ ಬರ್ತಾಯಿದ್ರು. ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳಬೇಕು ಅಂದರೆ, ಒಂದು ಮುತ್ತಿನ ಕಥೆಯೊಳಗೆ ನಾವು ಪಾಠ ಮಾಡೋದು. ಅವಾಗ ಏನಾಯಿತು ಅಂತಂದರೆ, ರಾತ್ರಿ 2 ಗಂಟೆ ಆದರೂ ಸಹಿತ 1 ಅವರ್ದಲ್ಲಿ ಜನ ಬರ್ತಾನೆ ಇದ್ರು. ಶಂಕರ್ನ ಬೈದು ಎಲ್ಲರನ್ನೂ ಕಳಿಸ್ತಾ ಇದ್ದೆ. ಇಲ್ಲ, ಬೆಳಗ್ಗೆ ಬೇಗ ಹೇಳಬೇಕು. ಅವ್ರು 3:30-4 ಗಂಟೆಗೇ ಯೋಗಾಸನಕ್ಕೆ ಬರ್ತಾರೆ. ಬೇಡ ಹೋಗಿ ಅಂದ್ರೂ ಕೇಳ್ತಿರ್ಲಿಲ್ಲ. ಅಷ್ಟು ಅಭಿಮಾನಿಗಳನ್ನು ಗಳಿಸಿದ್ರು. ನನಗೇನಾದರೂ ರಾಜ್ಕುಮಾರ್ ಜೊತೆ ಕಾಂಬಿನೇಷನ್ ಶಾರ್ಟ್ ಇದೆ ನಿನಗೆ, ಬೆಳಗ್ಗೆ 7 ಗಂಟೆಗೆ ಇರಬೇಕು, ಅಣ್ಣಯ್ಯ ಅಲ್ಲಿರ್ತಾರೆ, ನೀನು ಗೊತ್ತಿದೆಯಲ್ಲೋ, ಬರ್ತೀನಿ ಮೇಡೋ, ಈಗ 2 ಗಂಟೆನೇ ಮಲಗ್ತಾ ಇರೋದವಯ್ಯ, 3 ಗಂಟೆಗೆ ಯೋಗಾಸನ ಮಾಡೋದಿರಲಿ, 7 ಗಂಟೆಗೆ ಬರೋದಿರಲಿ ಶಂಕರ ಅಂದೆ. ಆದರೆ ಸತ್ಯವಾಗಿ ನಡೆದಿದ್ದು ಏನು ವಿಷಯ ಅಂತಂದರೆ, ನನ್ನ ರೂಮಲ್ಲಿ ಒಂದು ಸೋಫಾ ಮೇಲೆ ಮನೆ ಕಂಡಿದ್ದ ಒಬ್ಬ ಶಂಕರ್ನಾಗೊಬ್ಬ ನಿರ್ದೇಶಕ ಹೆಂಗಿರ್ತಾನೆ ಅನ್ನೋದಕ್ಕೆ ಸುಮ್ಮನೆ ನಿಮ್ಗೊಂದು ಉದಾಹರಣೆ. ಅವನೊಂದು ಈ ಜೀನ್ ಪ್ಯಾಂಟು, ಒಂದು ಶರ್ಟು, ಬೆಳಿಗ್ಗೆ ಇದ್ದ ಕ್ಲೀನಾಗಿ ಬ್ರಷ್ ಮಾಡ್ದ, ಮುಖ ತೊಳ್ಕೊಂಡ, 5 ಗಂಟೆಗೆ ನೆನ್ನೆ ಬಿಡಿಸ್ದ, ಬೈದ ಎಲ್ಲ ಆಯಿತು. ನಾವು ಹೋದ್ವಿ. ಕ್ಯಾಮ್ರಾಮನ್ನು ಗೌರಿಶಂಕರ್ ಅಂತ, ಏಕೆಂದರೆ ನಮ್ಮ ಕ್ಯಾಮ್ರಾಮನ್ ನೋಡಿ ನಾನು ಹೇಳಿದೆ, ಇದು ಯಾರು ಕ್ಯಾಮ್ರಾಮನ್ ಅಂತ. ನಿಮ್ಮ ಕ್ಯಾಮ್ರಾ ವರ್ಕು ಸತ್ಯವೂ ಚೆನ್ನಾಗಿದೆ, ಸ್ವಲ್ಪ ಲುಕ್ಕು ಸಸ್ಟೈನ್ ಆಗಬೇಕು. ಲುಕ್ಕು ಸಸ್ಟೈನ್ ಆಗದಲ್ಲೇ ಇದ್ದರೆ ಕ್ಯಾರೆಕ್ಟರ್ ಮನ್ಸಿಗೆ ಹೋಗಲ್ಲ. ಅರ್ಥ ಆಯ್ತಾ? ಅದನ್ನು ನೀವಿಬ್ಬರು ತಿಳ್ಕೊಬೇಕಾಗ್ತದೆ. ಹಾಗಾಗಿ ಕರ್ಕೊಂಡೋದ್ರೆ ಹೋಗಿದ ತಕ್ಷಣವೇ ಲೊಕೇಶನ್ಗೆ ಹೋದ್ವಿ. ನಾನು ಹೇಳಿದೆ ಶಂಕರ್ನಾಗೆ, ಇಲ್ಲಿಗೆ ಯಾವ ದೇವನೂ ಬಂದಿರಲ್ಲ, ಈ ಜಾಗಕ್ಕೆ ಕರ್ಕೊಂಬಂದಿದ್ಯಾ ಅಂತ ಬಾಯಿಗೆ ಬಂದಂಗೆ ಬೈದು ಹೋದ್ವಿ. ಅಲ್ಲೊಂದು ಬೇಲಿ ಇತ್ತು, ಆ ಕಡೆ ಒಂದು ಜಮಖಾನ ಕಾಣಿಸ್ತು. ಇಷ್ಟೊತ್ತಿಗೆ ಅವನು ಜಮಖಾನ ಹಾಸೋನಲ್ಲಪ್ಪ ಅಂತ ನೋಡಿದ್ರೆ ಡಾಕ್ಟರ್ ರಾಜ್ಕುಮಾರ್ ಮೇಕಪ್ ಮಾಡ್ಕೊತಾ ಇದ್ರು. ಸತ್ಯವಾದ ಮಾತು. ಯಾಕೆ ಅಂತಂತಂದರೆ ಸಮಯ ಪ್ರಜ್ಞೆ ಹಂಗಿತ್ತು. ಏಕೆ ಅಂತಂತಂದರೆ, ಒಬ್ಬ ನಿರ್ಮಾಪಕ ಗೆದ್ರೆ ಚಿತ್ರ ಗೆಲ್ಲುತ್ತೆ. ನಿರ್ಮಾಪಕ ಅಂದರೆ ಯಾರು ಅಂತ ತಿಳ್ಕೋಬೇಕು. ಅನ್ನದಾತ. ಅವನೊಬ್ಬ ಸುಖವಾಗಿದ್ದರೆ 10 ಜನ ಅಲ್ಲ, 100 ಜನ ತಂತ್ರಜ್ಞರು, 100 ಜನ ಕಲಾವಿದರ ಕುಟುಂಬ ಅವ್ರ ಹೆಸರು ಹೇಳ್ಕೊಂಡು ಅನ್ನ ಮಾಡ್ಕೊಂಡು ಊಟ ಮಾಡ್ತಾರೆ.